ಹಾಯ್ ನಡ್ಸಸ್ ಫ್ರಮ್ ಟೆಕ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ರಿಯಲ್ಮಿ 9 5G ಸ್ಮಾರ್ಟ್ ಫೋನ್ ಇರುವಂಥದ್ದು. ನಿನ್ನೆ ಏನು ಅನ್ಬಾಕ್ಸ್ ಮಾಡಿದೆ ಅದು ರಿಯಲ್ಮಿ 9 ಸ್ಪೀಡ್ ಎಡಿಷನ್ 5G. ಆ ಒಂದು ಫೋನ್ ಏನು ಲಾಂಚ್ ಆಗ್ತಾ ಇದೆ ಅದು ಆ ಒಂದು ಪ್ರೈಸ್ ರೇಂಜಿಗೆ ಫಾಸ್ಟೆಸ್ಟ್ 5G ಫೋನ್ ಆಗಿರುವಂಥದ್ದು, ಮೋಸ್ಟ್ ಪವರ್ಫುಲ್ 5G ಫೋನ್ ಆಗಿರುವಂಥದ್ದು. ಇದು ಕೂಡ ಅಷ್ಟೇ, ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನ್ನಷ್ಟಂಗೆ ಈ ಒಂದು ಸ್ಮಾರ್ಟ್ ಫೋನ್ ಸುಮಾರು 15-16 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ಆ ಒಂದು ಪ್ರೈಸ್ ರೇಂಜ್ಗೆ ಇದು ಕೂಡ ಮೋಸ್ಟ್ ಪವರ್ಫುಲ್ 5G ಸ್ಮಾರ್ಟ್ಫೋನ್ ಆಗಬಹುದು ಅನಿಸುತ್ತೆ. ಏನಕ್ಕೆ ಅಂದರೆ ಈ ಒಂದು ಫೋನಲ್ಲಿ ಡೈಮೆನ್ಸಿಟಿ 810 ಪ್ರೋಸರ್ ಇರುವಂಥದ್ದು ಆಯಿತಾ. ಯೂಶ್ವಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಡೈಮೆನ್ಸಿಟಿ 700 ಪ್ರೋಸರ್ ಇರುತ್ತೆ. ಸೊ ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ನ ಹೊಂದಿರುವಂಥದ್ದು. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್, ಅದರಲ್ಲಿ ಒಂದು ಸಿಮ್ ಎಜೆಕ್ಷನ್ ಪಿನ್, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಒಂದೊಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದರ ಕೆಳಗಡೆ ನಿಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಈ ಒಂದು ಸ್ಮಾರ್ಟ್ಫೋನ್ನ ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ 18 ವ್ಯಾಟ್ನ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಈ ಒಂದು ಪ್ರೈಸ್ ಅಂದಿಗೆ 18 ವ್ಯಾಟ್ ಅಂತ ಅಂದರೆ ಬೇಜಾರಾಗುವಂಥ ವಿಷಯ. 15-16 ಸಾವಿರ ರೂಪಾಯಿಗೆ ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು. ಮತ್ತು ಈ ಒಂದು ಬಾಕ್ಸ್ ಒಳಗೆ ಒಂದು USB Type-C ಡಾಟಾ ಕೇಬಲ್ ಇರುವಂಥದ್ದು. ಕೇಬಲ್ನ ಕ್ವಾಲಿಟಿ ಕೂಡ ಪರವಾಗಿಲ್ಲ ಅಂದವರು. ಅದು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ. ಸುಮಾರು 188 ಗ್ರಾಮ್ ವೆಯ್ಟ್ ಇದೆ ಮತ್ತು 8.5 mm ಥಿಕ್ನೆಸ್ ಇದೆ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ಒಂದು ದೊಡ್ಡ ಪಂಚೋಲ್ ಇದೆ ಆಯಿತಾ. ಯೂಶ್ವಲಿ ಸಣ್ಣದು ಸಿಕ್ಬಿಡುತ್ತೆ ಒಂದು ಬೆಲೆಗೆ, ಬಟ್ ಇದು ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಬೆಸಲ್ ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಮೇಲ್ಗಡೆ ಆ ಕಡೆ ಈ ಕಡೆ ಎಲ್ಲ ಪರವಾಗಿಲ್ಲ. ಫ್ರಂಟ್ ಇದೊಂದು ನಾರ್ಮಲ್ ಲುಕ್ಕಿಂಗ್ ಫೋನ್ ಆಯ್ತು, ಏನೋ ಸ್ಪೆಷಲ್ ಅಂತ ಅನಿಸಿಲ್ಲ ನನಗೆ. ಈ ಒಂದು ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ನೋಡಿದವ್ರಿಗೆ ಒಂದು ರೀತಿ ಗ್ಲಾಸ್ ರೀತಿ ಕಾಣುತ್ತೆ, ಆದರೆ ಇದು ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ ಬ್ಯಾಕು. ಸೊ ಒಂದು ರೀತಿ ನೋಡೋದಕ್ಕೆ ಗ್ಲಾಸ್ ಅನಿಸುತ್ತೆ ಮತ್ತು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕು. ಒಂದು ರೀತಿ ಒಂದೊಂದು ಕಡೆ ಒಂದೊಂದು ಕಲರು ಡಿಸೈನ್ ಕಾಣುತ್ತೆ. ಸೊ ಹಿಂದ್ಗಡೆ ಒಂದು ರೀತಿ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಒಂಥರ ಮ್ಯಾಟ್ ಫಿನಿಶ್ ಆಗುತ್ತೆ. ಸೊ ಅದರಿಂದ ಸ್ಮಡ್ಜಸ್ ಬಿಡೋಲ್ಲ, ಫಿಂಗರ್ ಪ್ರಿಂಟ್ ಬಿಡೋಲ್ಲ ಹಿಂದ್ಗಡೆ. ಸೊ ಒಂದು ಒಳ್ಳೆ ವಿಷಯ. ಆದರೆ ಸ್ಕ್ರ್ಯಾಚ್ ಆದರೆ ಎದ್ದು ಕಾಣುತ್ತೆ. ಸೊ ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆಯಿಂದ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ ಈ ಒಂದು ಬೆಲೆಗೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಮತ್ತು ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಒಂದು ರೀತಿ ಅನ್ಲಾಕ್ ಮಾಡಬೇಕಾದ್ರೆ ಹಿಂದ್ಗಡೆಗಿಂತ ಸೈಡ್ ಮೌಂಟೆಡ್, ಇನ್ ಡಿಸ್ಪ್ಲೇಗಿಂತನೂ ಕೂಡ ನನಗೆ ಸೈಡ್ ಮೌಂಟೆಡ್ ಒಂದು ರೀತಿ ತುಂಬ ಕಂಫರ್ಟಬಲ್ ಅನ್ಸುತ್ತೆ ಆಯಿತಾ. ಸೊ ಅದರಿಂದ ಸೈಡಲ್ಲಿ ಕೊಟ್ಟರೆ ನನಗೆ ಇಷ್ಟ ಆಗುತ್ತೆ, ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ ಅಂತೀನಿ. ಈ ಒಂದು ಫೋನ್ನ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮು. ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ, 3.5 mm ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು, ಒಂದು ಒಳ್ಳೆ ವಿಷಯ ಅಂತೀನಿ. ಈ ಒಂದು ಬೆಲೆಗೆ ಇವ್ರು ನೀಡ್ತಾ ಇರುವಂಥ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಓಕೆ ಅನ್ನಿಸ್ತು. ಈ ಒಂದು ಬೆಲೆಗೆ 15-16 ಸಾವಿರ ರೂಪಾಯಿಗೆ ಮೋಸ್ಟ್ ಆಫ್ ದ ಫೋನ್ಗಳು ಗ್ಲಾಸ್ ಬ್ಯಾಕ್ ಕೊಡೋದಿಲ್ಲ, ಮೆಟಾಲಿಕ್ ಫ್ರೇಮ್ ನೀವು ತಿಂಕು ಮಾಡೋಂಗಿಲ್ಲ. ಸೊ ಈ ಒಂದು ಬೆಲೆಗೆ ಸ್ಪೆಸಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅದು ನನಗೆ ಓಕೆ ಅಂತ ಅನ್ನಿಸ್ತು. ಇನ್ನು ಡೈರೆಕ್ಟಾಗಿ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.5 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಕೇವಲ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಬೇಜಾರಾಗುವಂಥ ವಿಷಯ, ಅಟ್ಲೀಸ್ಟ್ 120 ಹರ್ಟ್ಸ್ ಕೊಟ್ಟಿದ್ದರೆ ಬೆಂಕಿ ಇರ್ತಾ ಇತ್ತು. ಆ ಒಂದು ಫೋನಲ್ಲಿ 144 ಹರ್ಟ್ಸ್ ಇತ್ತು, ಇದರಲ್ಲಿ ಕೇವಲ 90 ಹರ್ಟ್ಸ್. 90 ಹರ್ಟ್ಸ್ ಕೂಡ ನನಗೆ ಅನಿಸ್ತು ಓಕೆ ಅಂತೀನಿ, ಬಟ್ ಕೊಟ್ಟಿದ್ರೆ ಖುಷಿ ಆಗ್ತಾ ಇತ್ತು. ಈ ಒಂದು ಫೋನಲ್ಲಿ 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇರುವಂಥದ್ದು ಅಲ್ಲ. ಸೊ ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ, ಒಂದು ಒಳ್ಳೆ ವಿಷಯ ಅಂತೀನಿ. ಮತ್ತು ಈ ಒಂದು ಫೋನ್ ಇರುವಂಥ ಬ್ಲ್ಯಾಕ್ಸ್ ಇದೆ ಅಲ್ವಾ, ತುಂಬ ಡೀಪ್ ಬ್ಲ್ಯಾಕ್ಸ್ ಆಯಿತಾ, ಚೆನ್ನಾಗಿದೆ ಡಿಸ್ಪ್ಲೇ ಮಾತ್ರ. ನನಗೆ ಕಲರ್ಸ್ ತುಂಬ ಆ್ಯಕ್ಯೂಟ್ ಅನ್ನಿಸ್ತು. ವ್ಯೂಯಿಂಗ್ ಆ್ಯಂಗಲ್ ಒಂದು ಲೆವೆಲಿಗೆ ಪರವಾಗಿಲ್ಲ, IPS ಲೆವೆಲ್ಗೆ ಪರವಾಗಿಲ್ಲ ಅಂತೀನಿ ಆಯಿತಾ. ತುಂಬ ಜನರಿಗೆ ಗೊತ್ತಾಗಲ್ಲ ಇದು ಅಮೋಲೆಡ್ ಡಿಸ್ಪ್ಲೇನೇನೋ ಅಂದ್ಕೊಳ್ಳೋಷ್ಟು ಬ್ಲ್ಯಾಕ್ಸು ಡೀಪ್ ಆಗಿರುವಂಥದ್ದು. ಸೊ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಡಿಸ್ಪ್ಲೇ ಒಟ್ಟಿಗೆ ಚೆನ್ನಾಗಿದೆ, ಬಟ್ ರಿಫ್ರೆಶ್ ರೇಟ್ ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು. ಅಮೋಲೆಡ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತದೆ, ಬಟ್ ಕೊಟ್ಟಿಲ್ಲ ಅವರು. ಮತ್ತು ಈ ಒಂದು ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. 4 GB ರ್ಯಾಮ್ ಮತ್ತು 64 GB ಸ್ಟೋರೇಜು. ಇನ್ನೊಂದು 6 GB ರ್ಯಾಮ್ ಮತ್ತು 128 GB ಸ್ಟೋರೇಜು. ಇದರುವಂಥ ರ್ಯಾಮ್ LPDDR4X ರ್ಯಾಮ್ ಮತ್ತು ಸ್ಟೋರೇಜು UFS 2.1 ಸ್ಟೋರೇಜು. ಹೌದು, 2.1 ಬೇಜಾರಾಗುವಂಥ ವಿಷಯ. ಈ ಒಂದು ಬೆಲೆಗೆ ಎಷ್ಟೋ ಫೋನ್ಗಳಲ್ಲಿ UFS 2.2 ಕೊಡ್ತಾರೆ. ಇನ್ನೂ ಕೆಲವೊಂದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ 3.1 ಕೂಡ ಸಿಗ್ಬೋದು. ಆದರೆ ಇದರಲ್ಲಿ 2.1 ಕೊಟ್ಟಿರುವಂಥದ್ದು ಈ ಒಂದು ಬೆಲೆಗೆ ಒಂದು ಬೇಜಾರಾಗುವಂಥ ವಿಷಯ. ಏನಕ್ಕೆ ಅಂದರೆ ಇದೇ ಬೆಲೆಗೆ ಇನ್ನೂ ಫಾಸ್ಟಾಗಿ ರೀಡು ರೈಟ್ ಆಗುವಂಥ 2.2 ಸಿಕ್ಕಿಬಿಡುತ್ತೆ.
ಇದು ಬೇಜಾರು ಮಾಡ್ತು ನನಗೆ. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಡೈಮೆನ್ಸಿಟಿ 810 ಪ್ರೋಸೆಸರ್ ಇರುವಂಥದ್ದು. ಈ ಒಂದು ಬೆಲೆಗೆ ತುಂಬ ಪವರ್ಫುಲ್ ಆಗಿರುವಂಥ 5G ಪ್ರೋಸೆಸರ್. ನಿಮಗೆ ಈ ಒಂದು ಬೆಲೆಗೆ ಮೋಸ್ಟ್ ಪವರ್ಫುಲ್ 5G ಫೋನ್ ತೊಗೊಬೇಕು ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ ಸದ್ಯಕ್ಕೆ ಇದೇ ಪವರ್ಫುಲ್ ಅಂತ ನನಗನ್ಸುತ್ತೆ. ಸೊ ನಾನು ಅಂಥದ್ದು ಬೆಂಚ್ ಮಾಡಿ ಚೆಕ್ ಮಾಡ್ದಂಗೆ ಸುಮಾರು 3,60,70,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಸ್ಮಾರ್ಟ್ಫೋನಿದೆ. ಸೊ ಈ ಒಂದು ಬೆಲೆಗೆ ಒಂದು ಒಳ್ಳೆಯ ಪ್ರೋಸೆಸರ್. ನಾನು BGMI PUBGಯನ್ನು ಆಡ್ದಂಗೆ ಇದರಲ್ಲಿ ಎಕ್ಸ್ಟ್ರೀಮ್ ಆಪ್ಷನ್ ಇಲ್ಲ. ಅಲ್ಟ್ರಾದಲ್ಲಿ ಬೇಕಾದ್ರೆ ನೀವು ಆಡ್ಕೊಬೋದು, ಸ್ಮೂತಾಗೆ ಪ್ಲೇ ಆಗುತ್ತೆ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. PUBGಯನ್ನು ಅಲ್ಟ್ರಾದಲ್ಲಿ ಆಡ್ಕೊಬೋದು. ಈ ಒಂದು ಬೆಲೆಗೆ ನೀವು ಮೋಸ್ಟ್ ಆಫ್ ದ ಫೋನ್ಗಳು ಅಲ್ಟ್ರಾದಲ್ಲೇ ಆಡ್ತವೆ. ಎಕ್ಸ್ಟ್ರೀಮ್ ಸ್ವಲ್ಪ ಕಷ್ಟ. ಒಂದು 20,000 ರೇಂಜಲ್ಲಿ ಫೋನ್ ತೊಗೊಂಡ್ರೆ ನಿಮಗೆ ಎಕ್ಸ್ಟ್ರೀಮಲ್ಲಿ ಬೇಕಾದರೂ ತುಂಬ ಇನ್ನೂ ಸ್ಮೂತಾಗಿ ಗೇಮ್ ಪ್ಲೇ ಬಂದುಬಿಡುತ್ತೆ ನಿಮಗೆ. ಸೊ ಓಕೆ ಅಂತೀನಿ. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೇನು ತೊಂದರೆ ಆಗೋದಿಲ್ಲ. ಒಟ್ಟಿಗೆ ಪ್ರೋಸೆಸರ್ ಚೆನ್ನಾಗಿದೆ, ಪವರ್ಫುಲ್ ಆಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ 48 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್. ಸೊ ಇದು ತೆಗೆಯುವಂಥ ಫೋಟೋ ಈ ಒಂದು ಬೆಲೆಗೆ ಓಕೆ ಅನ್ನಿಸ್ತಾ ಆಯಿತಾ. ನಿಮಗೆ 16-17 ಸಾವಿರ ರೂಪಾಯಿಗೆ 108 MP ಕ್ಯಾಮ್ರಾ ರಿಯಲ್ಮಿನಲ್ಲೇ ಬರುತ್ತೆ. ರಿಯಲ್ಮಿನಲ್ಲೇ 108 MP ಕ್ಯಾಮ್ರಾ ಇರುವಂಥ ಫೋನ್ಗಳು ಬರ್ತವೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಚೆನ್ನಾಗಿದೆ ಕ್ಯಾಮ್ರಾ, ಬಟ್ ಇನ್ನೂ ಇಂಪ್ರೂವ್ ಆಗ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. ನಿಮಗೆ 17,000 ಅನ್ಕೋತೀನಿ ಆಯಿತಾ. ಒಂದು ಫೋನ್ ಇದೆ, ಯಾವುದಂತ ಮರ್ತೋಯ್ತು. ಸೊ ಸಕ್ಕದ ತೆಗಿಯುತ್ತಾ ಆಯಿತಾ. 108 MP ಕ್ಯಾಮ್ರಾ ಇದೆ, ರಿಯಲ್ಮಿದೇನೆ, ಸಕ್ಕದಾಗಿ ಬರುತ್ತೆ. ಅದೇ ಒಂದು ನೀವು ಕ್ಯಾಮ್ರಾಗೋಸ್ಕರ ತೊಗೋತಿದ್ದೀರಾ ಅಂದರೆ ಯೋಚನೆ ಮಾಡಿ ಫಸ್ಟು ಆಯಿತಾ. 1,000 ಜಾಸ್ತಿ ಕೊಟ್ಟರೆ ಬರುತ್ತೆ ಅದರಲ್ಲಿ. ಆದರೆ ಆ ಒಂದು ಫೋನ್ ಇಷ್ಟು ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಇಲ್ಲ. ಸೊ ಆ ರೀತಿ ಅದರಲ್ಲಿ ಒಂದು ಚೆನ್ನಾಗಿ ಕೊಡ್ತಾರೆ, ಇದರಲ್ಲಿ ಒಂದು ಚೆನ್ನಾಗಿ ಕೊಡ್ತಾರೆ, ಎರಡರಲ್ಲೂ ಚೆನ್ನಾಗಿರೋದು ಕೊಡಲ್ಲ ಅವರು. ಹಾಗೆ ಯಾವಾಗಲೂ ಎಲ್ಲ ಬ್ರ್ಯಾಂಡ್ಗಳು ಮಾಡೋದೇ ಹಂಗೆ. ಕ್ಯಾಮ್ರಾ ಚೆನ್ನಾಗಿದೆ, ಒಟ್ಟಿಗೆ ಡೇ ಲೈಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಝೂಮ್ ಮಾಡೋದು ಕೂಡ ಫೋಟೋಸ್ ಎಲ್ಲ ತುಂಬ ಕ್ರಿಸ್ಪಾಗಿ, ಕಲರ್ಸ್ ತುಂಬ ಆ್ಯಕ್ಯುರೇಟಾಗಿ ಬರುತ್ತೆ. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಮತ್ತು ಇನ್ನೊಂದು ಸೆನ್ಸರ್ ಇರುವಂಥದ್ದು ಡೆಪ್ ಸೆನ್ಸರು ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ದಾರೆ, 2 ಮೆಗಾ ಪಿಕ್ಸೆಲಿಂದು. ಅದನ್ನು ಬಿಟ್ಟರೆ ಇನ್ನೊಂದು ಮ್ಯಾಕ್ರೋ ಲೆನ್ಸ್, ಅದು ಕೂಡ 2 ಮೆಗಾ ಪಿಕ್ಸೆಲ್, ಅದು ಕೂಡ ಸುಮ್ಮನೆ ಕೊಟ್ಟಿದ್ದಾರೆ. ಒಟ್ಟಿಗೆ ಮೇನ್ ಸೆನ್ಸರ್ ಚೆನ್ನಾಗಿದೆ ಅಂತ ಅನ್ನಿಸ್ತು, ಪರವಾಗಿಲ್ಲ. ಈ ಒಂದು ಬೆಲೆಗೆ ಇನ್ನೂ ಇಂಪ್ರೂವ್ ಆಗ್ಬೋದು ಮತ್ತು ಇದಕ್ಕಿಂತ ಚೆನ್ನಾಗಿರುವಂಥ ಫೋಟೋ ತೆಗೆಯುವಂಥ ಫೋನ್ಗಳು ಕೂಡ ನಿಮಗೆ ಇದೇ ಬೆಲೆಗೆ ಸಿಗ್ತದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ, ಇದು ಒಂದು ಲೆವೆಲ್ಗೆ. ಇದು ಕೂಡ ಕ್ರೇಜಿ ಇಂಪ್ರೆಸಿವ್ನಲ್ಲ, ಚೆನ್ನಾಗಿದೆ. ಒಟ್ಟಿಗೆ ತುಂಬ ವೈಡ್ ಆಗಿದೆ ಮತ್ತು ಫೇಸ್ ಒಂಥರ ಮೇಕಪ್ ಮಾಡ್ದಂಗೆ ಬರುತ್ತೆ. ಅದನ್ನು ಬೇಕಾದ್ರೆ ನೀವು ಸೆಟ್ಟಿಂಗಲ್ಲಿ ಆಫ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ ಚೆನ್ನಾಗಿದೆ, ಒಂದು ಲೆವೆಲ್ಗೆ ವೈಡಾಗಿ ಶೂಟ್ ಮಾಡುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ ಆಯಿತಾ. ಕ್ಲಾರಿಟಿ ಅಷ್ಟಕ್ಕಷ್ಟೇ, ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನಲ್ಲ ನಾನು, ಪರವಾಗಿಲ್ಲ. ಆದರೆ 4K ನೀಡ್ಬೋದಾಗಿತ್ತು. ಈ ಒಂದು ಪ್ರೋಸೆಸರ್ಗೆ 4K ಶೂಟ್ ಮಾಡೋ ಅಷ್ಟು ಕೆಪಬಿಲಿಟಿ ಇದೆ, ಬಟ್ ಕೊಟ್ಟಿಲ್ಲ. ಕೊಡ್ಬೋದಾಗಿತ್ತು, ಅಟ್ಲೀಸ್ಟ್ ರೇರಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಆ ಸ್ಯಾಂಪಲ್ಸ್ ಪ್ರತಿಯೊಂದು ಕೂಡ ನಿಮಗೆ ತೋರಿಸಿದ್ದೀನಿ ನಾನು, ನೀವೇ ಜಡ್ಜ್ ಮಾಡ್ಬೋದು ನೋಡ್ಬಿಟ್ಟು. ಒಟ್ಟಿಗೆ ಕ್ಯಾಮ್ರಾ ಓಕೆ ಅಂತೀನಿ ಒಂದು ಬೆಲೆಗೆ. ನಂಗೆ ಅನ್ನಿಸ್ದಂಗೆ ಇವರು ಕ್ಯಾಮ್ರಾಗಿಂತ ಈ ಒಂದು ಫೋನ್ನ ಒಂದು ರೀತಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸಗಳಿಗೆ ಈ ಒಂದು ಬಡ್ಜೆಟ್ಟಿಗೆ ಲಾಂಚ್ ಮಾಡ್ತಿರುವಂಥದ್ದು. ಅಂದರೆ ಮತ್ತು 5G ಪ್ಲಸ್ ಪರ್ಫಾರ್ಮೆನ್ಸು, 5Gನೂ ಇರಬೇಕು ಒಂದು ಕಡೆ, ಇನ್ನೊಂದು ಕಡೆ ಪರ್ಫಾರ್ಮೆನ್ಸು ಇರಬೇಕು. ಅದು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ ಅವರು. ಸೊ ನೆಕ್ಸ್ಟು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ಡು ತುಂಬ ಫಾಸ್ಟ್ ಆಗಿದೆ ಮಾತ್ರ. ರಿಯಲ್ಮಿದು ಸೆಕ್ಯೂರಿಟಿ ಬಗ್ಗೆ ಮಾತಾಡೋಂಗೆ ಎಲ್ಲ ಬಿಡಿ, ಪಟ್ ಅಂತ ಅನ್ಲಾಕ್ ಮಾಡೋಕ್ಕತ್ತೆ. ಒಟ್ಟಿಗೆ ತುಂಬ ಫಾಸ್ಟ್ ಆಗಿದೆ. ಜೊತೆಗೆ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 18 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. 5,000 mAh ಕೆಪಾಸಿಟಿ ಬ್ಯಾಟ್ರಿ ಸೂಪರ್, ಆರಾಮಾಗಿ 1.5 ದಿನ ಒಂದು ಮಾಡ್ರೇಟ್ ಯೂಸಿಗೆ ಬರುತ್ತೆ. ಮತ್ತು 18 ವ್ಯಾಟ್ ಬೇಜಾರಾಗುವಂಥ ವಿಷಯ, ನಿಮಗೆ ಒಂದು ಬೆಲೆಗೆ 33 ವ್ಯಾಟ್ ಕೊಟ್ಟಿದ್ದಾರೆ, ಇನ್ನೂ ತುಂಬ ಚೆನ್ನಾಗಿರ್ತದೆ. ಎಷ್ಟೋ ಫೋನ್ಗಳಲ್ಲಿ 33 ವ್ಯಾಟು ಸಿಗ್ಬಿಡುತ್ತೆ, ಅವ್ರು ಕೊಟ್ಟಿಲ್ಲ. ಆದರೆ ಹೇಳಿದ್ನಲ್ಲ, ಪರ್ಫಾರ್ಮೆನ್ಸು 5G ಮತ್ತು ಬೆಲೆ ಇಷ್ಟನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಇವರು. ಸೊ 18 ವ್ಯಾಟು ಬೇಜಾರಾಯ್ತು ನನಗೆ. ಇನ್ನು ಸ್ಪೀಕರ್ ಬಾಟಮ್ ಫೈರಿಂಗು, ಮೊನೋ ಸ್ಪೀಕರ್ ತುಂಬ ಜೋರಾಗಿ ಕೇಳುತ್ತೆ, ಕ್ಲಾರಿಟಿ ಚೆನ್ನಾಗಿದೆ. ಸ್ಟೀರಿಯೋ ಸ್ಪೀಕರ್ ಕೊಡ್ಬೋದಾಗಿತ್ತು, ಬಟ್ ಓಕೆ, ಒಂದು ಬೆಲೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 11 ಬೇಸ್ ಮೇಲೆ ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು. ಇದು ಒಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದ್ದಾವೆ, ಅವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಬೇಜಾನಿದೆ ಬೇಡದಿರೋಂಥ ಅಪ್ಲಿಕೇಶನ್ಗಳು, ಬುಕ್ಕಿಂಗ್ ಅಂತೆ, ಟಕಾಟಕ್ ಇವೆಲ್ಲ ಇದ್ದಾವೆ, ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಟ್ಟಿಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಒಟ್ಟಿಗೆ OS ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ, ಬ್ಲೂಟೂತ್ 5.1 ಇರುವಂಥದ್ದು, ಮತ್ತು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಒಂದು ಫೋನ್ಗೆ ಹಾಕಿದ್ದಾರೆ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಇಲ್ಲ ಇದರಲ್ಲಿ. ನೀವು ತುಂಬ ಜನ ಕೇಳ್ತಾ ಇದ್ರಿ ಏನಿದು ಕ್ಯಾರಿಯರ್ ಅಗ್ರಿಗೇಷನ್ ಅಂತ ಅಂದರೆ. ಕ್ಯಾರಿಯರ್ ಅಗ್ರಿಗೇಷನ್ ಅಂತ ಅಂದರೆ
ಕೆಲವೊಂದು ಫೋನ್ಗಳಲ್ಲಿರುತ್ತೆ ಐ ಎಂಡ್ ಫೋನ್ಗಳಲ್ಲಿ. ಸೊ ಮಲ್ಟಿಪಲ್ ಟವರ್ಗಳನ್ನ ತೊಗೊಳುತ್ತೆ, ಒಂದಕ್ಕಿಂತ 2 ಟವರ್ಗಳನ್ನು ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಯಾವುದು ತುಂಬ ಸ್ಟ್ರಾಂಗ್ ಆಗಿದೆ ಅದ್ರ ಮುಖಾಂತರ. ಸೊ ನಿಮಗೆ ಬ್ರೇಕ್ ಆಗಲ್ಲ ಸ್ವಿಚ್ ಆಗಬೇಕಾದ್ರೆ ನೆಟ್ವರ್ಕು. ಸೊ ಅದೊಂದು ಪ್ಲಸ್ ಪಾಯಿಂಟು. ಕ್ಯಾರಿಗ್ರಿಗೇಷನ್ ಇದ್ದರೆ ನೆಟ್ವರ್ಕ್ ತುಂಬ ಚೆನ್ನಾಗಿ ಸಿಗುತ್ತೆ ನಿಮ್ಮ ಫೋನ್ಗೆ, ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ. ಇದಿಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್. ನೀವಾಗಾದರೆ ಕೇಳ್ತಾ ಇದ್ದೀರಾ ಅಂತ ಅಂದರೆ ಒಂದು ಸ್ಮಾರ್ಟ್ ಫೋನ್ನ ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಒಂದು ಫೋನ್ ಬೆಲೆ ಸರಿ ಇದೆ. 15-16 ಸಾವಿರ ರೂಪಾಯಿಗೆ ಲಾಂಚ್ ಆದರೆ, ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಆದರೆ ಬೇಡ, 15-16 ಸಾವಿರ ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಈ ಒಂದು ಬೆಲೆಗೆ ಪ್ರೋಸೆಸರ್ ಚೆನ್ನಾಗಿದೆ ಮತ್ತು 5G ಪ್ಲಸ್ ಪಾಯಿಂಟು. ಈ ಪ್ರೈಸ್ ರೇಂಜ್ಗೆ ಮೋಸ್ಟ್ ಪವರ್ಫುಲ್ 5G ಫೋನು. ಒಂದು ಡಿಸ್ಪ್ಲೇ ಓಕೆ 90 ಹರ್ಟ್ಸು, ಬೇಜಾರಾಗುವಂಥ ವಿಷಯ. ರ್ಯಾಮ್ ಸ್ಟೋರೇಜ್ ಬೇಜಾರಾಯಿತು ಈ ಬೆಲೆಗೆ. ಕ್ಯಾಮ್ರಾ ಪರವಾಗಿಲ್ಲ, ಸೆಕ್ಯೂರಿಟಿ ಚೆನ್ನಾಗಿದೆ, ಬ್ಯಾಟ್ರಿ 5000 18 ಬ್ಯಾಟು. ಸೊ ಓಕೆ ಅಂತೀನಿ. ಮೋಸ್ಟ್ಲಿ ಒಂದು 15 ಸಾವಿರ ರೂಪಾಯಿಗೆ ಲಾಂಚ್ ಮಾಡಿದ್ರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. 16ಕ್ಕಿಂತ 15 ಒಳಗೆ ಲಾಂಚ್ ಆದರೆ ಬೆಂಕಿ ಇರುತ್ತೆ. 4GB ವೇರಿಯಂಟು, ಬೇಸ್ ವೇರಿಯಂಟ್ ಅಟ್ಲೀಸ್ಟು. ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕನ್ನಡ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.